ಬಸವ ಪುರಾಣ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಕ್ತಿ ಭಂಡಾರಿಯಾಗಿರುವಂತಹ ಬಸವಣ್ಣನವರು ಅನೇಕ ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಅನೇಕ ವಚನ ಸಾಹಿತ್ಯವನ್ನ ಅವರು ಬರೆದಿಟ್ಟರು ಸಹಿತ ಸಿಕ್ಕಿದ್ ನಮ್ಗೆ ಕೇವಲ 22,000 ಚಿಲ್ಲರ ಅಷ್ಟೇ ವಚನ ನಮ್ಮ ಕೈ ಸಿಕ್ಕಾವ್. ಉಳ್ಕಿದ್ವೆಲ್ಲ ಒಂದಿಷ್ಟು ಸುಟ್ಟು ಹೋಗ್ಯಾವ, ಇನ್ನು ಕೆಲವೊಂದಿಷ್ಟು ಹಾಳು ಮಾಡಿದ್ರು, ಇನ್ನು ಕೆಲವೊಂದಿಷ್ಟು ಎಲ್ಲೋ ಯಾರ್ದೋ ಮನ್ಯಾಗ ಅಲ್ಲೇ ಕೊಳತು ಹೋಗ್ಬಿಟ್ಟು. 68,000 ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನ ನೋಡಯ್ಯ. 68,000 ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನ ನೋಡಯ್ಯ. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ, ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೇ ವಚನ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ. ಸ್ವನಲಾಪುರದ ಸಿದ್ದರಾಮ ಶಿವಯೋಗಿಗಳು ಒಬ್ಬರ ಒಂದು ವಚನದಾಗ ಹೇಳ್ತಾರ, 68,000 ವಚನಗಳ ಹಾಡಿ ಹಾಡಿ. ನೋಡ್ರಿ, ನಮಗೊಂದು ವಚನ ಹಾಡಕತ್ತೇನ್ರಿ ಅವರ್. 68,000 ವಚನಗಳನ್ನ ಹಾಡಿ ಹಾಡಿ ಮನಸ್ಸು ಗೆಲ್ಲಬೇಕಾಗಿತ್ತು. ಮನಸ್ಸು ಸೋತೈತಿ ಅಂತ ಹೇಳ್ತಾರ ಅವ್ರು. ಹಾಡಿದ ಮೇಲೆ ಗೆಲ್ಲಬೇಕಾಗಿತ್ತಲ್ಲ, ಅದು ಗೆಲ್ಲಬೇಕಾಗಿತ್ತು, ಸೋತೈತಿ, ಇನ್ನೂ ಹಾಡ್ಬೇಕು ಅನ್ಸಾಕತ್ತದ. 68,000 ವಚನಗಳ ಹಾಡಿ ಹಾಡಿ ಸೋತಿ ತನ್ನ ಮನ ನೋಡಯ್ಯ. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ. 68,000 ವಚನದೊಳಗ ಒಂದು ವಚನವನ್ನ ನೋಡಿ ಒಂದು ವಚನದಂಗ ತಿಳ್ಕೊಂಡು ಆ ವಚನದಂಗ ಬದುಕಿ ಬಿಟ್ಟು ಬಿಟ್ರೆ ಎಷ್ಟು ಆನಂದ ಇರ್ತೈತಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅನೇಕ ವಚನ ಸಾಹಿತ್ಯದೊಳಗ ಬದುಕಿನ ತತ್ವವನ್ನ ಹೇಳಿದ್ರು ಅವರು. ಮನುಷ್ಯಾಗ ಬದುಕಕ್ಕೆ ಏನಾರ ಬೇಕಲ್ಲ, ಒಂದು ರೂಲ್ಸ್ ಬೇಕಲ್ಲ. ಬಹಳ ಮಂದಿ ರೀಲ್ಸ್ ನೋಡೋದ ಜೀವನ ಅಂತ ತಿಳ್ಕೊಂಡಾರ. ಬರೀ ರೀಲ್ಸ್ ನೋಡೋದು ಜೀವನ ಅಲ್ಲ, ಬದುಕಿಗೆ ಒಂದು ರೂಲ್ಸ್ ಹಾಕೊಂಡು ಬದುಕೋದು ಜೀವನ. ಒಂದು ಒಳ್ಳೆ ಉದ್ದೇಶವನ್ನ ಕಟ್ಟಿಕೊಂಡು ಬದುಕಬೇಕಾಗಿರುವಂತಹದ್ದು ನಿಜವಾದ ಜೀವನ. ವಚನ ಸಾಹಿತ್ಯದ ಮುಖಾಂತರವಾಗಿ ಬದುಕಿನ ದಾರಿ ತೋರಿಸ್ಕೊಡ್ತಾರ ಅವ್ರು. ದೋರ್ಸಾಕೊಬ್ರು ಬೇಕಲ್ಲ, ಹಿಂಗ್ ಹೋಗ್ರಿಪ್ಪ ಅಂತ ತಿಳ್ಕೊಂಡು ಹೇಳಕ್ ಬೇಕಲ್ಲ. ಮಾರ್ಗದರ್ಶನ ಮಾಡೋದಕ್ಕೊಬ್ರು ಬೇಕಲ್ಲ ಯಾರಾದ್ರೂ ಜೀವನದಾಗ. ಸಂಕದವ್ರಿಗೆ ಹೊರಗೆ ನಿಂತ್ಕೊಂಡು, ಬಿಜಾಪುರ ಕಡೆ ನಿಂತ್ಕೊಂಡು ಸಂಖ್ಯೆ ಆ ಕಡೆ ಐತಂದ್ರೆ ತೋರ್ಸಕ್ಕೊಬ್ರು ಬೇಕಲ್ಲ. ಹಂಗ ಪ್ರತಿಯೊಬ್ಬ ಮನುಷ್ಯನಿಗಿನ ಸಹಿತ ಒಂದು ಒಳ್ಳೆಯ ದಾರಿಗೆ ತೋರಿಸೋದಕ್ಕ ಈ ವಚನ ಸಾಹಿತ್ಯ ಬಹಳಷ್ಟು ಅನುಕೂಲ ಮಾಡತಾವ. ಒಂದು ಸಾಲ ಏನಾದ್ರೂ ಅವ್ರು ಹೇಳ್ಬೇಕಾಗಿತ್ತು, ವಿಷಯ ತಿಳಿಸ್ಬೇಕಾಗಿತ್ತು ಅಂದ್ರೆ ಅದಕ್ಕೆ 3 ಉದಾಹರಣೆ ಕೊಡ್ತಾರ ಅವ್ರು. 3 ಉದಾಹರಣೆ ಕೊಟ್ಟ ಮೇಲೆ ಲಾಸ್ಟ್ನೇಕ್ ಏನೈತೆ ಅನ್ನುವಂಥದ್ದನ್ನು ತಿಳಿಸ್ತಾರ. ನಮ್ಮ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಹೊಂಟ್ರ ಮುಂಜಾನೆಯಿಂದ ಸಂಜೆ ಮಠ ಬರೀ ಧಾರಾವಾಹಿನ ನೋಡೋದು. ಧಾರಾವಾಹಿ ಒಳಗೆ ಏನ್ ತೋರ್ಸೋರು ಅದಾರ? ಧಾರಾವಾಹಿ ಒಳಗೆ ಏನ್ ತೋರ್ಸೋರು ಅದಾರ? ಬರೀ ಅತ್ತಿ ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕಂತ ತಿಳ್ಕೊಂಡು ಒಂದ್ ಚಾನಲ್ ತೋರಿಸ್ತಾವ, ಸೊಸಿ ಹೆಂಗ್ ಕಂಟ್ರೋಲ್ ಆಗಿ ಇಟ್ಕೋಬೇಕಂತ ಇನ್ನೊಂದು ಧಾರಾವಾಹಿ ತೋರಿಸ್ತಾವ. ಬರೀ ಇವ್ರನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು, ಅವ್ರನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು, ಒಬ್ಬರಿಗೆ ಇಬ್ರು ಹೆಂಡ್ರು ಹಂಗಾತು ಹಿಂಗಾತು, ಬರೇ ಬಡದಾಟ ಇವಾದವ್ ಡಾವ್ರೆ. ಒಂದರ ಧಾರಾವಾಹಿದಾಗ ಅಗದಿ ಚಂದ ಇತ್ಕೊಂಡು ಭಾರಿ ಚಂದ ಮಂದಿ ಎಲ್ಲ ಕುತ್ಕೊಂಡು ನೋಡುವಂತ ಧಾರಾವಾಹಿ ಕೇಳಬೇಡ್ರಿ. ಮನಿ ಒಂದು ಎಷ್ಟು ಬಾಗಿಲ್ರಿ? ಮನಿ ಒಂದು 3 ಬಾಗಿಲು ಐತೇನ್ರಿ ಇನ್ನೊಂದು. ಈಗ ಇವ್ ಸ್ವಲ್ಪ ದಿವಸದಿಂದ ಯಾವ್ದೋ ಒಂದು ಗೌರಿ ಮದುವೆ ಇತ್ತು. ಯಾವ ಮದುವೆ ರೀ ಅದು? ಯಾವ ಮದುವೆ ಅವ? ಮಂಗಳಗೌರಿ. ಅದಕ್ಕಿಂತ ಮುಂಚೆ ಒಂದಿತ್ತಂತಲ್ಲ, ಯಾವ್ದದು? ಪುಟ್ಟಗೌರಿ ಮದುವೆ. ಮತ್ತೆ ಪುಟ್ಟಗೌರಿ ಮದುವೆ ಮಾಡಕ್ ಹೋದ್ರೆ ಮತ್ತೆ ನಿನ್ ಮದುವೆ ಮಾಡೋದು ಯಾವಾಗ? ಬರೇ ನೀವು ನಮ್ಮ ಮಂದಿ ಟಿವಿಗೆ ಎಷ್ಟು ಅಡಾಪ್ಟ್ ಆಗೈತೆ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ. ಆ ಪುಟ್ಟಗೌರಿ ಮದುವೆ ಆದಂತ ಟೈಮ್ದೊಳಗ ಆಕಿಂದು ಟಿವಿ ಒಳಗೆ ಮದುವೆ ಇದ್ದು ಸಮಾರಂಭದ ದಿವಸ ಮನಿ ಮಂದಿಗೆಲ್ಲ ಊಟ ಹಾಕೊಂಡು ಟಿವಿಗೆ ಮಾಲೆ ಹಾಕಿ ಟಿವಿಗೆ ಅಕ್ಕಿ ಕಾಳು ಹಾಕಿದ ಮಂದಿ ನಮ್ಮ ಊರಾಗ. ಟಿವಿಗಿನ ಅಂದ್ರೆ ಅಕ್ಕಿನ ಮದುವೆ ಅಲ್ಲಿ ನಡೆದೈತಿ. ಇವ್ರು ಊರ್ ಮಂದಿ ಕರೆದಾರ. ಇವ್ರು ಬರೀ ಇವತ್ತು ಪುಟ್ಟಗೌರಿ ಮದುವೆ ಐತಿ ಅಂತ. ಮನಿ ಮಕ್ಕಳ ಬಗ್ಗೆ ಚಿಂತನೆನೇ ಇಲ್ಲ. ನಾನ್ ಧಾರಾವಾಹಿ ನೋಡ್ಬೇಡ್ರಿ ಅಂತ ಹೇಳಕತ್ತಿಲ್ಲ ನಿಮ್ಗೆ. ಅದು ಮನೋರಂಜನೆ ಆಗಿರ್ಬೇಕಷ್ಟೇ. ಅದ ಪೂರ್ಣೆ ಆಗಿ ಹೋಗ್ಬಿಡ್ತು ಅಂದ್ರೆ ಬಹಳ ಕಷ್ಟ ಆಕೈತಿ. ಜೀವನ ಅಂತಂದ್ರೆ ಧಾರಾವಾಹಿ ನೋಡಿ ಬದುಕುವಂಥದ್ದಲ್ಲ. ನಮ್ಮ ಜೀವನದಾಗ ಏನ್ ನಡೆಯಕತ್ತದ, ನಾವ್ ಹೆಂಗ್ ಬದುಕ್ಬೇಕನ್ನುವಂಥದ್ದನ್ನು ತಿಳ್ಕೊಬೇಕಾಗ್ತದ. ಅದಕ್ಕ ಭಕ್ತಿ ಭಂಡಾರಿ ಆಗಿರ್ತಕ್ಕಂಥ ಬಸವಣ್ಣನವರು ಒಂದು ಸುಂದರವಾಗಿರುವಂತ ವಚನ ಬರೀತಾರೆ. ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ. ಎಷ್ಟು ಚಲೋ ಐತಿ ನೋಡ್ರಿ. ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ. ನೆಲನಾಳುವ ರಾಜನ ಹೆಣನೆಂದರೆ ಒಂದಡಿಕೆಗೆ ಕೊಂಬರಿಲ್ಲ ನೋಡಯ್ಯ. ಮೊಲನಿಕ್ಕಿಂತ ಕರಕಷ್ಟ ನರನ ಬಾಳ್ವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಮನುಷ್ಯನ ಅಸ್ಥಿರತೆ ಎಷ್ಟೈತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಸ್ಥಿರಂ ಜೀವಿತಂ ಲೋಕೆ. ಬಹಳ ಅಸ್ಥಿರ ಅದ ಇದು. ಏನ್ರಿ ಇವತ್ತು ಬಹಳ ಚಂದ ಮಾತಾಡಿರ್ತಾರ, ಹಿಂಗ್ ಮುಕ್ಕೊಂಡಾಗ ಅಲ್ಲೇ ಹೋಗ್ಬಿಟ್ಟಿರ್ತದ ಪ್ರಾಣ. ಬಹಳ ಅಸ್ಥಿರವಾಗಿರ್ತಕ್ಕಂತಹ ಜೀವನದೊಳಗೆ ಬದುಕಾಕತ್ತೀವಿ ನಾವು. ಯಾರ ಕಂಡೀಷನ್ ಮೇಲೆ ಯಾವ್ದು ಗ್ಯಾರಂಟಿ ಇಲ್ಲ. ಇಲ್ಲಕ್ಕೆ ಯಾವ್ದಾರು ಗ್ಯಾರಂಟಿ ಐತನ್? ಒಂದು ವಸ್ತು ತಗೊಂಡ್ ಬಂದ್ರೆ ಗ್ಯಾರಂಟಿ ಕೊಡ್ತಾರ, ಒಂದು ಇಸ್ತ್ರಿ ಪೆಟ್ಟಿಗೆ ತಗೊಂಡ್ ಬಂದ್ರೆ ಗ್ಯಾರಂಟಿ ಕೊಡ್ತಾರ, ಮತ್ತೊಂದು ಯಾವ್ದಾದ್ರು ವಸ್ತು ತಗೊಂಡ್ ಬಂದ್ರೆ ಎಲ್ಲದಕ್ಕೆ ಗ್ಯಾರಂಟಿನೇ ಐತಿ, ವ್ಯಾರಂಟಿನೇ ಐತಿ.
ಇಟ್ಟು ಚಲೋ ಶರೀರ ತಗೊಂಡ್ ಬಂದಿವಲ್ಲ, ಇದಕ್ಕೇನು ಗ್ಯಾರಂಟಿ ಐತಿ? ಯಾರಿಗಾರ ಗೊತ್ತೈತಿ? ಯಾವ್ದಾರ ಗ್ಯಾರಂಟಿ ಕೊಟ್ರ ಇದಕ್ಕೆ? ಯಾವ್ದಾರ ವ್ಯಾರಂಟಿ ಹೇಳ್ಯಾರ? ಇಷ್ಟು ದಿವಸ ಏನಾಗೋದು ಹೋಗಿ ಇದಕ್ಕೆ ಅಂತ ತಿಳ್ಕೊಂಡ್ಯಾರ ಮಾಡ್ಯಾರ? ಇಲ್ಲ, ವ್ಯಾರಂಟಿನ ಇಲ್ಲ, ಗ್ಯಾರಂಟಿನ ಇಲ್ಲ. ಆದ್ರೆ ಬದುಕಿನಾಗ ಮಾತ್ರ ನಾವು ಎಷ್ಟು ಉತ್ಸಾಹಿಗಳಾಗಿ ಬದುಕ್ತೀವಿ ಅಂದ್ರೆ, ರಾತ್ರಿ ಮಕ್ಕೊಳ್ಬೇಕಾದ್ರೆ ಮುಂಜಾನೆ ಹೇಳ್ತೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಾರಂಗಿಲ್ಲ. ಆದ್ರೂ ರಾತ್ರಿ ಮಕ್ಕೋಬೇಕಾದ್ರೆ ಹಾಲಿಗೆ ಹೆಪ್ಪ ಹಾಕಿ ಮಕ್ಕೋತೀವಿ ನಾವು ಮುಂಜಾನೆ ಹೇಳ್ತೀವಿ ಅಂತೇಳಿ. ಇದು ನಮ್ಮ ಆತ್ಮವಿಶ್ವಾಸ. ಮುಂಜಾನೆ ಹೇಳ್ತೀವಿ ಎಲ್ಲೋ ಬಿಡ್ತೀವಲ್ಲ ಗೊತ್ತಿಲ್ಲ, ಆದ್ರೆ ಮುಂಜಾನೆ ಮಾತ್ರ ರಾತ್ರಿ ಮಕ್ಕೋಬೇಕಾದ್ರೆ ಹೆಪ್ಪ ಹಾಕಿ ಮಕ್ಕೊಂತಾರ ಅಂದ್ರೆ ಮುಂಜಾನೆ ಹೇಳ್ತೀವಿ ನನ್ನ ಕಾನ್ಫಿಡೆನ್ಸ್. ಎಷ್ಟೋ ಮಂದಿ ಹೆಪ್ಪ ಹಾಕದವ್ರು ಎದ್ದೇ ಇಲ್ಲ, ಹೋಗೇ ಬಿಟ್ರ ಹಂಗ. ಕಾರಣ ಏನು? ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ. ಒಬ್ಬ ಬೇಟೆಗಾರ ಬೇಟೆಯನ್ನಾಡಿ, ಈಗ ಯಾವ ಪ್ರಾಣಿ ಪಕ್ಷಿಗಳನ್ನು ಬೇಟೆ ಆಡುವಂಗಿಲ್ಲ, ಕಾನೂನಿನೊಳಗಂತ ಅವಕಾಶಗಳಿಲ್ಲ. ಮಠದೊಳಗೆ ಹುಲಿ ಚರ್ಮ ಹಾಕೊಳ್ಳೋದು, ಮಠದೊಳಗ ಜಿಂಕಿ ಚರ್ಮ ತಂದಿಟ್ಕೊಳ್ಳೋದು, ಇಂಥವೆಲ್ಲ ಯಾವ ನಡೆಯಂಗಿಲ್ಲ ಈಗ. ಯಾಕಂತ ಪ್ರಾಣಿಗಳು ನಮಗೆ ಎಷ್ಟು ಬದುಕಾಕೈತಿ ಅವಕ್ಕೂ ಅಷ್ಟೇ ಬದುಕಾಕೈತಿ. ಕೆಲವು ಮಂದಿ ಸಾಕು ಪ್ರಾಣಿಗಳು ನೆವದೊಳಗೆ ಏನೇನೋ ಪ್ರಾಣಿಗಳನ್ನ ತಂದು ಇಟ್ಕೊಂಡ್ರೆ ಆ ಪ್ರಾಣಿ ದಯಾ ಸಂಘದವ್ರು ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಹಂಗ ಮಾಡಲೂಬಾರ್ದು. ಯಾಕಂದ್ರೆ ಗಿಳಿ ಅನ್ನುವಂಥದ್ದು ಹಾರಾಡ್ಕೊಂತಾನೆ ಇರ್ಬೇಕದು. ಹಾರಾಡ್ಕೊಂಡಿರುವಂತ ಗಿಳಿಯನ್ನು ತಗೊಂಡ್ಬಂದು ಪಂಜರದಾಗ ಇಟ್ಕೊಂಡು ನೀ ತಿನ್ನುವಂತ ಹಣ್ಣು ತಗೊಂಡು ಅದೇನ್ ಮಾಡೋದದ? ಏನು ಮಾಡಕ್ಕಾಗೋದಿಲ್ಲ. ಅದು ಹಾರಾಡ್ಕೊಂತಿದ್ರನ ಅದಕ್ಕೆ ಆನಂದ. ಮತ್ತೆ ನಿಮ್ಮನ್ನು ಸಹಿತ ಒಂದು ಪಂಜರದಾಗ ಇಟ್ಟು ಉಣ್ಣಾಕ ತಿನ್ನಾಕ ಕೊಟ್ಟು ಒಟ್ಟ ಹೊರಗೆ ಎಲ್ಲಿ ಹೋಗ್ಬೇಡ ಅಂತ ನಿಮ್ಮನ್ನು ಬಿಟ್ರೆ ನೀವು ಇರ್ತೀರನ್ ಒಳಗೆ? ಇಲ್ಲ. ನಾವ್ ಹೆಂಗೋ ಹಂಗ ಅವು ಪ್ರಾಣಿ ಪಕ್ಷಿಗಳು. ಹಾಗಾಗಿ ಪ್ರಾಣಿಗಳಿಗೆ ಹಿಂಸೆ ಮಾಡುವಂತ ಪ್ರಯತ್ನ ನಡೆಯಂಗಿಲ್ಲ. ಆದ್ರೆ ಅವತ್ತಿನ ಕಾಲಕ್ಕೆ ಇವತ್ತು ಅಲ್ಲಿಲ್ಲೇ ಕದ್ದು ಮುಚ್ಚಿ ಆಡ್ತಿರ್ತಾರೆ. ಆದ್ರೆ ಅವ್ರೊಂದ್ ಮಾತಂತಾರ, ಬೇಟೆ ಆಡಿ ತಂದಿರ್ತಕ್ಕಂಥ ಮೊಲನ ತಗೊಂಡ್ಬಂದು ಮಾರ್ಕೆಟ್ನಾಗ ಇಟ್ರೆ ಅದಕ್ಕೆ ರೊಕ್ಕ ಕೊಟ್ಟು ಹೋಯ್ತಾರಂತ ಮಂದಿ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಬೇಟೆ ಆಡುವಂತಹ ಮೊಲವನ್ನ, ಬೇಟೆ ಆಡ್ಕೊಂಡು ತೊಗೊಂಬಂದಿರುವಂತ ಮೊಲವನ್ನ ನೀವು ತಗೊಂಡು ಬಂದು ಮಾರ್ಕೆಟ್ನಾಗ ಇಟ್ರಿ ಅಂದ್ರೆ ಅದಕ್ಕೆ ರೊಕ್ಕ ಕಟ್ತಾರ. ಸತ್ತಿರುವಂತ ಮೊಲಕ್ಕ ಇಷ್ಟು ಕೊಡು, ಅಷ್ಟು ಕೊಡು, 100 ಕೊಡು, 200 ಕೊಡು, 300 ಕೊಡು ಅಂತ. ಆದ್ರೆ ಅವ್ರು ಮುಂದುವರೆದು ಮಾತು ಹೇಳೋದು ಅದು ಬಹಳ ಎಲ್ಲರೂ ತಲೆಗೆ ಇಟ್ಕೊಳ್ಬೇಕು. ವ್ಯಾಧನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿ ಬರಯ್ಯ. ನೆಲನಾಳುವ ದೊರೆಯ ಹೆಣನೆಂದಡೆ. ಯಾವ ನಮ್ಮ ರಾಜ ಅಂತ ತಿಳ್ಕೊಂಡಿವಲ್ಲ, ಯಾರು ನಮ್ಗಿಂತ ದೊಡ್ಡವ್ರಂತ ತಿಳ್ಕೊಂಡಿವಲ್ಲ, ಹಲವಾರು ವರ್ಷಗಳ ಕಾಲ ನಮ್ಮನ್ನ ಆಳ್ವೇನಲ್ಲ, ಆಳಿರ್ತಕ್ಕಂತಹ ವ್ಯಕ್ತಿ ಹೆಣ ಏನಾದ್ರೂ ಸತ್ತ ಅಂದ್ರೆ ಈ ಮೊಲ ತಂದು ಮಾರ್ಕೆಟ್ನಾಗ ಇಟ್ಟಂಗೆ ಮತ್ ಸತ್ತವನ್ ತಗೊಂಡು ಮಾರ್ಕೆಟ್ನಾಗ ಇಟ್ರೆ ಯಾವನಾರು ಖರೀದಿ ಮಾಡೋದನ್ನು ಭೂಮಿ ಮೇಲೆ? ನಿಮ್ಮನ್ನ ಕೇಳಾಕತ್ತೀನಿ ನಾನು. ನೀವ್ ಏನ್ ಕುಂತ್ರಿ ಹಿಂಗ್ ಕುಂತ್ರಿ ಯಾರ ಮುಂದೆ ಹೇಳೋಣ್ರಿ? ನಾನ್ ನೋಡಿದ್ರಿ ಎಲ್ಲಿಂದ ಬಂದು ಇಲ್ಲಿ ಪುರಾಣ ಹೇಳಕತ್ತೀನಿ. ಸ್ವಲ್ಪ ಅಟ್ಲೀಸ್ಟ್ ನಕ್ಕರ ನಗರಿ ಹೋಗ್ಲಿ. ನಾನು ಇವತ್ತು ಅಜ್ಜರಿಗೆ ಅಂದೆ, ಇವತ್ತು ನನಗೆ ಬರಾಕ್ ಆಗೋದಿಲ್ರಪ್ಪ, ಯಾರು ಇದು ಮಾಡ್ಕೊಡ್ರಿ ಅಂದ್ರೆ ಅವ್ರ ಪಾಪ ದನಿ ಸಣ್ಣ ಮಾಡಿದ್ರು. ನಾ ಮತ್ತೆ ನಾಳೆ ಮೈಸೂರಿಗೆ ಹೋಗ್ಬೇಕು. ಇವತ್ತು ಮುಂಜಾನೆ ಬಂದಾಗ್ಲಿಂದ ಬರೀ ಓಡಾಡೋದಾಗೈತಿ. 7:15 ಬಂದಿನ ಇಲ್ಲಿ ಬಂದು ಸ್ನಾನ ಮಾಡಿದ್ಗಳೇ ಸೀದಿಲ್ಲೇ ಬಂದೀನಿ. ಪಾಪ ಅವ್ರ ಮಹೇಶ್ವರ ದೇವರು ಬಹಳ ಅವ್ರ ಸಾತ್ವಿಕ ಅಜ್ಜಾರ ಅವ್ರ. ಪಾಪ ನಾ ಫೋನ್ ಹಚ್ಚಿದೆ, ಅವ್ರು ಮಧ್ಯಾಹ್ನ 3:15 ಆಗಿತ್ತು. ನಂದು ಈ ಕಾರ್ಯಕ್ರಮ ಮುಗಿದೈತಿ ಹುಬ್ಳ್ಯಾಗ. ಇವತ್ತೊಂದ್ ದಿವಸ ಅಲ್ಲೇ ಯಾರನ್ನ ಇದ್ದವ್ರು ಹಚ್ಚಿಸ್ರಿ ಏನ್ ನಾನು. ಅವ್ರ ಪಾಪ ಏನಲ್ಲ, ಹೂನು ಅನಿಲ್ಲ ಹಣ ಅನಿಲ್ಲ, ಸಣ್ಣ ಮಾಡಿ ಫೋನ್ ಇಟ್ರು. ಏನ್ ತಿಳ್ಕೊಂಡ್ರಿ ಏನಂತ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ಬಂದೆ. ಮತ್ತೆ ಇವತ್ತೊಂದ್ ದಿವಸ ಏನಾರ ಮಾಡ್ಬೇಕಂತ ಅಷ್ಟು ಜೋರದಿಂದ ಓಡಿ ಬಂದು ಚಂದಾಗ ಹೇಳ್ಬೇಕಂತಂದ್ರೆ ನೀವು ಹಾಸ್ಪಿಟಲ್ ಪೇಷಂಟ್ ಮಾತಾಡ್ಸೋ ಮುಂದೆ ಕುಂತ್ರಿ ಯಾರ ಮುಂದೆ ಹೇಳ? ನಕ್ಕೊಂತ ಕುಂದಿರ್ಬೇಕು. ಏನಾರ ಹೇಳದಾಗ ಒಂದ್ ಸ್ವಲ್ಪ ಪಟ್ನ ಹೇಳ್ಬೇಕು. 8 ದಿವಸ ಆತು, 8 ದಿವಸ ಆತು ನೀವು ಪ್ರವಚನ ಕೇಳಾಕತ್ತ. ನಾ ಕೇಳಾಕತ್ತಿದ್ ಏನ್ ನಿಮ್ಗ? ಮೊಲ ತಂದು ಮಾರ್ಕೆಟ್ನಾಗ ಮಾರಾಕ್ ಇಟ್ಟಂಗ ಊರಾಗ ಆಳಿದಂತ ಸೌಕಾರನ ಹೆಣ ತಗೊಂಡ್ಬಂದ್ ಮಾರ್ಕೆಟ್ನಾಗ ಇಟ್ಟು ಹೋಯ್ತಿರಿ ನಾಯವ್ವ? ಇಟ್ಟು ಹೇಳ್ಬೇಕಲ್ಲ. ಅದಕ್ಕೆ ಇಟ್ಟು ಹೇಳಾಕ 8 ದಿವಸ ತೊಗೊಂಡ್ರಿ ನೋಡು. ಏನ್ ಮಾಡ್ಬೇಕ್ರಿ? ಯಾರು ಅದನ್ನ ಮಾಡ್ಕಂಗಿಲ್ಲ. ತಲೆಗೆ ಇಟ್ಕೊಳ್ರಿ ನೀವು. ಅವ ಬೇಕಾದಂತ ದೊಡ್ಡ ವ್ಯಕ್ತಿ ಇದ್ರೂ ಸಹಿತ ಅವನಿಗೇನು ಬೆಲೆ ಇಲ್ಲ. ಎಲ್ಲಿ ಮಠ ಉಸಿರು ಇರುತ್ತದ ಅಲ್ಲಿ ಮಠ ಅಷ್ಟ ಬೆಲೆ ಇದಕ್ಕೆ ದೇಹಕ್ಕೆ. ಯಾವ ಜೀವೋ ನೀ ವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತಿ ವಾಯವು ದೇಹಾಪಾಯೆ ಭಾರ್ಯಾ ಬಿಬ್ಬತಿ ತಸ್ಮಿನ್ ಕಾಯೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಯಾವ ಜೀವೋ ಎಲ್ಲಿ ಮಠ ಜೀವ ಇರ್ತದಲ್ಲ ಅಲ್ಲಿ ಮಠ ನನ್ನವರು ತನ್ನವರು. ಎಲ್ಲಿ ಒಟ್ಟಿಗೆ ಜೀವ ಇರ್ತದ ಅಲ್ಲಿ ಮಠ ನನ್ನವರು ಬರ್ತಾರ, ತನ್ನವರು ಬರ್ತಾರ, ಹೊರಗಿನವ್ರು ಬರ್ತಾರ, ಒಳಗಿನವ್ರು ಬರ್ತಾರ. ಜೀವ ಹೋದ್ಮೇಲೆ ಏನ್ ಹಿಡ್ಕೊಂಡ್ ಬರ್ತಾರ? ಮಾಲಿ ಹಿಡ್ಕೊಂಡ್ ಬರ್ತಾರ ಅಟ್ಟ. ಜೀವ ಹೋಯ್ತು ಅಂತಂದ್ರೆ ಇದಕ್ಕೇನು ಬೆಲೆನೇ ಇಲ್ಲ. ಅದನ್ನ ಅಪ್ಪ ಬಸವಣ್ಣನವ್ರು ಹೇಳ್ತಾರ ನೋಡ್ರಿ. ಒಂದು ಮೊಲ ಸತ್ತು ಬಿದ್ದೈತಂದ್ರೆ ಅದಕ್ಕೆ ರೊಕ್ಕ ಕೊಟ್ಟು ತಗೊಂಡ್ಬರ್ತಾರ. ಒಬ್ಬ ರಾಜನ ಹೆಣ ಬಿದ್ದೈತಂದ್ರೆ ಒಂದು ಅಡಿಕೆನೂ ಸಹಿತ ಕೊಟ್ಟು ತೊಗೊಂಗಿಲ್ಲ. ರೊಕ್ಕ ಬ್ಯಾಡ ಹೋ ಮರಯ್ಯ, ಒಂದ್ ಅಡಿಕೆ ಹೊಳಗ್ ಕೊಟ್ಟು ತಗೊಂಡು ಹೋಗಿದನಂತಂದ್ರೆ ಯಾರು ಇದನ್ನ ಮುಟ್ಟಂಗಿಲ್ಲ. ಹೋಗೋ ಮರ ಅದನ್ನ ತಗೊಂಡು ಏನ್ ಮಾಡ್ಬೇಕು? ಇದ್ದಾಗನ ನಾವು ಮುಟ್ಟಿಲ್ಲ, ಸತ್ ಮೇಲೆ ಯಾರು ಇಟ್ಕೊಂತಾರೇನ್? ಅವ್ನ ಮನ್ಯಾಗನ ಇಟ್ಕೊಳಂಗಿಲ್ಲ. 1 ದಿವಸ ಬಿಟ್ಟು 2ನೇ ದಿವಸ ಆತಂದ್ರೆ ಸ್ಮೆಲ್ ಬರಕ್ ಚಲೋ ಆಕತಿ, ಎತ್ತರ ಮ್ಯಾಗ ಬಡ ಅಂತ ಹೇಳ್ತಾರ. ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ತಾರ. ಟೈಮ್ ಫಿಕ್ಸ್ ಮಾಡಿದ ಕೂಡ್ಲೇನ ಈ ದೇಹದ ಎಷ್ಟು ನಶ್ವರಿ ಐತೈತೆ ಅಂದ್ರೆ, ಒಂದು ಎಸ್ ಟಿ ಹೋಯ್ತು ಅಂತಂದ್ರೆ ಎಸ್ ಟಿ ಬಸ್ ತಗಡಿನ ಬಸ್ ಇರ್ತೈತೆ. ಅದು ಬಸ್ ಎಲ್ಲಿ ಐತೆ ಅಂದ್ರೆ ಪಾಸ್ ಆದ ಜಸ್ಟ್ ಅಂತಾರ. ಬಸ್ ನಾವು ಬರೋಕ್ಕಿಂತ ಮನಿ ಬರೋಕ್ಕಿಂತ ಮುಂಚೆಕ್ಕೆ ಹೋಯ್ತು ಅಂದ್ರೆ ಈ ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತ ಹೇಳ್ತಾರ. ಮತ್ತೆ ಜೀವ ಹೋದ್ರೆ ಏನಂತಾರ? ಈ ಜಸ್ಟ್ ಫೇಲ್ ಆತ್ರಿ ಅಂತಾರ. ಇಷ್ಟ ಬಸ್ಗೆ ಪಾಸ್ ಆತು ಅಂತಾರ. ಈ ದೇಹಕ್ಕೆ ಏನಾದ್ರೂ ಒಳಗಿನ ಜೀವ ಹೊರಗೆ ಹೋಯ್ತು ಅಂದ್ರೆ
ಇದು ಫೇಲ್ ಆತ್ರಿ ಅಂತಾರ. ಇಷ್ಟ ಜೀವನ, ಇದಕ್ಕಿಂತ ಹೆಚ್ಚೇನಿಲ್ಲ. ಇದ್ದಾಗ ಸುಮ್ಮನೆ ನೋಡ್ಬೇಕು, ನನ್ನ ಮುಂದೆ ಯಾರು, ನಂದು ಹಂಗೈತಿ, ನಂದು ಇಷ್ಟ ಐತಿ, ನಾ ಅದಿನಂತ ಊರಾಗ ನಡೆದೈತಿ, ನಾ ಇಲ್ಲಾಂದ್ರೆ ಅದ್ಯಾ ಕಾರ್ಯಕ್ರಮ ನಡೀತಿತ್ತ, ನಾನು ಇದ್ರಾಗ ನಡೆದೈತಿ ಅಂತ ನಾವ್ ಅನ್ಕೊಳ್ಳೋದು ಅಷ್ಟ ಭ್ರಮದೊಳಗ. ಒಂದೊಂದು ಪ್ರಾಣಿಗಳು ನಮಗೊಂದು ಭ್ರಮ ಇರ್ತೈತಿ, ನಿಮಗೊಂದು ಭ್ರಮ ಇರ್ತೈತಿ. ಈಗ ಉದಾಹರಣೆಗಾಗಿ ಹೇಳೋದು ಅಂತಂದ್ರೆ, ಚಕಡಿ ಬುಡಕ ಏನ್ ಹೋಗಿರ್ತೈತಿ, ಚಕಡಿ ತುಂಬಾ ಮಾಲೆಲ್ಲ ಹಾಕ್ಯಾರ, ಕಬ್ಬಿಂದೆಲ್ಲ ಹಾಕ್ಯಾರ ಚಕಡಿ ಮೇಲೆ. ಎತ್ಕೊಂಡು ತೊಗೊಂಡು ಹೊಂಟಿದ್ವಿ ಯಾವಪ್ಪ ಪಟ್ನ ಹೇಳ್ರಿ. ಎತ್ತುಗಳು ತೊಗೊಂಡು ಹೊಂಟಾವಿಲ್ಲ, ಎತ್ತುಗಳು ತೊಗೊಂಡು ಹೊತ್ಕೊಂಡು ಹೊಂಟಾವ. ಅದ್ರ ಮೇಲೆ ಸಿಕ್ಕಾಪಟ್ಟಿ ಕಬ್ಬು ಹೇರ್ಯಾರ. ಕಬ್ಬು ಹೇರಿ ಎತ್ತುಗಳು ತೊಗೊಂಡು ಹೊಂಟಿರ್ತಾವಲ್ಲ, ಆ ಕಬ್ಬಿನ ಮ್ಯಾಗ ಕುತ್ಕೊಂಡು ಒಬ್ಬ ಮಾಲಕ್ ಅದನ್ನ ಹೊಡಿತಿರ್ತಾನ. ಅವು ಎತ್ಕೊಂಡು ಅವು ತೊಗೊಂಡು ಹೊಂಟಾವ. ಇದೇನು ಸಾಕಿದ ನಾಯಿ ಇರ್ತೈತಿ ನೋಡ್ರಿ, ನಾನಾ ಹೊತ್ಕೊಂಡು ಹೊಂಟಿನ ನಂಗೆ ಅದ್ರ ಬುಡಕ್ ತೇಕೊಂತ ಹೊಂಟಿರ್ತೈತಿ. ಇದು ನಾನಾ ಹೊತ್ಕೊಂಡು ಹೊಂಟಿನ ಅಂತ ತಿಳ್ಕೊಂಡು ಇದು ತೇಕೊಂತ ಹೊಂಟಿರ್ತೈತಿ. ತೇಕೊಂತ ಹೊಂಟಿರುವಂತದ್ ನೋಡಿ, ಬಾಯಿ ತೆಗೆದಿದ್ದು ನೋಡಿ, ಸಿಕ್ಕಾಪಟ್ಟಿ ಇದನ್ನ ನೋಡಿ, ಅವಾಗ ಯಾರೋ ಒಬ್ರು ಇದ್ದಕ್ಕೆ, ಅಲ್ಲೋ ಅಟ್ಯಾಕ್ ತೆಗಾಕತ್ತಿದಿ, ಚಕಡಿ ಬುಡಕ ಹೊಂಟಿಯಲ್ಲ ಅಂದಾಗ ಅದು ಹೇಳ್ತಂದ, ನಿನ್ ಗೊತ್ತಾಕತ್ತಿಲ್ಲ ಮ್ಯಾಗ ಹೊತ್ಕೊಂಡು ನಿಂತೀನಿ ಅಂತಂತದು. ಹೊತ್ಕೊಂಡು ಹೊಂಟಿದ್ದು ಎತ್ತ, ಇದು ಹೊಂಟೈತಿ ಅದ್ರ ನೆಳ್ಳ್ಯಾಗ ಹೋಗುವಂತದ್ದು ನಾಯಿ ಅದ್ರ ಬುಡಕ್ ನೆಳ್ಳ್ಯಾಗ ಹೊಂಟೈತಿ, ಅದ್ರ ತೇಕೊಂತ ಹೊಂಟೈತಿ. ಕೇಳಿದವ್ರಿಗೆ ಏನಂತೈತಿ, ಇದನ್ನ ಹೊತ್ಕೊಂಡು ಹೊಂಟಾವ ನಾನ ಅಂತ ತಿಳ್ಕೊಂಡು ಹೆಂಗ ಅದು ತನ್ನ ಋತ ಅಂತ ಹೇಳ್ಕೊಂತೈತಿ. ಹಂಗ ನಾನು ಮಠ ಹೊತ್ಕೊಂಡು ಹೊಂಟಿನಿ ಅಂತ ತಿಳ್ಕೊಂಡು ನಾ ಹೊಂಟಿನಿ, ಇಲ್ಲ ನನ್ನಿಂದ ನಡೆದೈತೆ ಅಂತ ನೀವು ಹೊಂಟಿರ್ತೀರಿ. ಮನಿ ಒಳಗೆ ನೋಡ್ರಿ, ನಾನು ಬಿಟ್ರೆ ಏನಾಗದಿಲ್ಲ ಅಂತ ತಿಳ್ಕೊಂಡು ನಾವು ತೇಕೊಂತ ಹೊಂಟವ್ರ. ಹೊರವರ ಬೇರೆ ಇರ್ತಾರ, ನೋಡೋರ ಬೇರೆ ಇರ್ತಾರ, ಒಟ್ಟು ನಡಿಯೋಂಗ್ ನೆರಿಸಿರ್ತೈತಿ ಅದು. ಆದ್ರೆ ನಮ್ಮೊಳಗೆ ನಾವು ಭ್ರಮ ಹಾಕೊಂಡ್ಬಿಟ್ಟಿರ್ತೀವಿ. ಹಂಗ ನಾನು ಮತ್ ನಾವು ಸ್ವಾಮಿ ದಿನ ನನಗಿಲ್ಲ ಅಂತ ತಿಳ್ಕೊಂಡ್ರಿ ನೀವು, ನಾನು ಹಂಗ ಏನ ಅಲ್ಲಿ ಹೋಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ನಾನು ಹಂಗ, ನೀವು ಮತ್ ನಂದು ಹೇಳ್ದಾಗ ಮತ್ ನಿಮ್ದು ಹೇಳ್ಬಾರ್ದ, ನಾನು ನಿಮ್ದು ಹೇಳಬೇಕಲ್ಲ. ಹಿಂಗೆ ಎಲ್ಲಾರು ಒಂದೊಂದು ರೀತಿಯಿಂದ ಇದು ಮಾಡ್ಕೊಳ್ಳವ್ರ. ಆದ್ರೆ ಅಲ್ಲಿ ಹೇಳ್ತಾರ, ಅವ್ರು ಏನ್ ಚಂದ ಹೇಳ್ತಾರ ಗೊತ್ತಾ, ವ್ಯಾಧನೊಂದು ಮಲ ಹಿಡಿದು ತಂದು ಬಿಟ್ಟ, ಅದನ್ನ ರೊಕ್ಕ ಕೊಟ್ಟು ತಗೋತಾರ. ಒಬ್ಬ ಮನುಷ್ಯನ ದೇಹ ಹೋಯ್ತು ಅಂತಂದ್ರೆ ಒಂದ್ ಅಡಿಕೆ ಕೊಟ್ಟು ತೊಳೋರಿಲ್ಲಪ್ಪ. ಸಲೆ ನಂಬು ನಮ್ಮ ಕೂಡಲ ಸಂಗಮ ದೇವ ಇಷ್ಟ ಅಸ್ಥಿರ ಐತಿ, ಜೀವನ ಮಠ ಅಷ್ಟ ಬೆಲೆ. ಶಂಕರಾಚಾರ್ಯರು ಹೇಳ್ತಾರ ಏನಂತ, ಯಾವ ಜೀವ ನೀವು ವಸತಿ ದೇಹ, ಎಲ್ಲಿ ಮಠ ದೇಹದೊಳಗ ಜೀವ ಇರ್ತದ ಅಲ್ಲಿ ಮಠ ನನ್ನವ್ರು ತನ್ನವ್ರು ಮಾತಾಡ್ಸಕ್ ಬರ್ತಾರ. ಈ ದೇಹದಾಗಿನ ಜೀವ ಹೋಗ್ಬಿಡ್ತು ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಇಲ್ಲ. ನೋಡ್ರಿ, ಅರ್ಜೆಂಟ್ ಈ ಸ್ಮಶಾನಕ್ಕ ಸತ್ತಿರುವಂತ ಬಾಡಿ ತಗೊಂಡ್ ಹೋಗಿರ್ತಾರಲ್ಲ, ಹೋಗೋ ಟೈಮ್ನಾಗ ತಮ್ಮ ಏಯ್ ಈ ಕಡೆ ಬಗ, ಮಾಜೆ ಕಡೆ ಬಗ. ನಿಮ್ಗೆ ಗೊತ್ತಿರ್ಲಿ, ಆ ತಗೊಂಡು ಹೋಗುವಂತ ಟೈಮ್ದೊಳಗ ನಿಮ್ಗೆಲ್ಲರ ಗಮನಕ್ಕೆ ಬಂದಿರ್ತೈತಿ, ಎಲ್ಲಾರು ಹೊಂಟಿರ್ತಾರ. ಹಿಂಗ ಜೋರ್ ಮಳಿ ಬಂತಂದ್ರ ಸ್ವಲ್ಪ ಇತ್ತಂದ್ರ ಅದ್ರಾಗ ಹೊಕ್ಕಾರ. ಒಟ್ಟ ಮುಂದೆ ಹೆಜ್ಜೆ ಇಡ್ಲಾಕ್ ಬರ್ಲಾರ್ದಂಗ ಇತ್ತಂದ್ರೆ ಏನ್ ಮಾಡ್ತಾರ ಮಂದಿ, ಆಜು ಬಾಜು ಇದ್ದು ಮನೆ ಹೊಕ್ಕಾರ. ಆಜು ಬಾಜು ಮನೆ ಇದ್ದಾಗ ಹೋದ ಮಳಿ ನಿಂತ ಮೇಲೆ ಮತ್ತೆ ಸಿಕ್ಕಾಪಟ್ಟಿ ಕೆಸರಾಗ್ಬಿಟ್ಟೈತಿ, ಪಾದರಕ್ಷೆ ಹೊಲಸಕ್ಕವು ಅಂತ ನೀವೇನ್ ಮಾಡ್ತೀರಿ, ಆ ಇದ್ದ ಮನೆಯಾಗ ಹೇಳ್ತೀರಿ, ಮಣ್ಣು ಕೊಡಕ್ ಹೊಂಟಿನಪ್ಪ, ಸ್ವಲ್ಪ ಪಾದರಕ್ಷೆ ಇಲ್ಲಿ ಬಿಟ್ಟು ಹೋಗಿನಂದ್ರೆ ಅವ್ರೇನಂತಾರೆ, ಇಟ್ಟೋರಿ ಕಾಕರ ಅಂತಾರ. ಅವ್ರು ಅಂತಾರಿಲ್ಲ, ಸಿಕ್ಕಾಪಟ್ಟಿ ಹೊಲಸಕ್ಕೈತಿ, ಪಾದರಕ್ಷೆ ಇಟ್ಟೋಲಿನೋ ಅಂತ ಕೇಳಿದ್ರೆ, ಆರಾಮ್ ಯಾಕ್ರಿ ಒಳಗಿಡ್ರಿ, ಇಲ್ಲಿ ತಂದಿಡ್ರಿ ಅಂತ ಕಾಲಾಗ ಹಾಕೊಳ್ಳೋ ಪಾದರಕ್ಷೆಯನ್ನ ಒಳಗಿಟ್ಕೊಂತಾರ. ಮತ್ ಮಳಿ ಬರಾಕತ್ತೈತಿ, ಒಂದ್ ಅರ್ಧ ತಾಸು ಹೆಣ ಒಳಗಿಡ್ತೀವಿ ಅಂದ್ರ ಮತ್ ಎದಕ್ಕೆ ಇಷ್ಟಕೊಂಡೆ ಬಡದಾಡಕತ್ತೀವಿ ನಾವು. ಒಂದ್ ದಿವಸ ಹೋಗಿ ಸ್ಮಶಾನದಾಗ ಹೋಗಿ ಬರ್ತಿರಲ್ಲ, ಸ್ಮಶಾನದಾಗ ಹೋದಾಗ ಒಮ್ಮೆ ಬರೀ ಮಣ್ಣು ಕೊಟ್ಟು ಬರಾಕ್ ಹೋಗ್ಬೇಡ್ರಿ. ಮಣ್ಣು ಕೊಟ್ಟು ಬಂದ್ರೆ ಏನೂ ಅರ್ಥ ಆಗುದಿಲ್ಲ. ಸ್ಮಶಾನದಾಗ ಹೋಗಿ ಯಾವಾಗರ ಮಣ್ಣು ಕೊಟ್ಟು ಬಂದ ಮೇಲೆ ಆರಾಮ್ ಒಬ್ಬರ ಹೋಗ್ಬೇಕೊಮ್ಮೆ, ಸ್ಮಶಾನಕ್ಕೆ ಹೋಗ್ಬೇಕೊಮ್ಮೆ, ಹೋಗಿ ಬರ್ಬೇಕಲ್ಲಿ. ದೇವಸ್ಥಾನಕ್ಕೆ ಬಂದಂಗ ಸ್ಮಶಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಬಂದಾಗ ಸ್ಮಶಾನಕ್ಕೆ ಹೋಗಿ ಅಲ್ಲೇನ್ ಮಣ್ಣು ಕೊಟ್ಟು ಬಂದಿರಲ್ಲ, ಸುಮ್ಮನೆ ಕಿವಿ ಹಚ್ಚಿ ಕುಂತು ಕೇಳ್ರಿ ಏನಂತ, ಏನ್ ಒಳಗ್ ಕುತ್ಕೊಂಡು ಸುಮ್ಮನೆ ಕುಂತಾವ, ಏನ್ ಸೌಂಡ್ ಮಾಡಾಕತ್ತಾವ ಅಂತ ಹೇಳಿ. ಸೌಂಡ್ ಇದ್ದಾಗ ಸೌಂಡ್ ಮಾಡ್ತಿರ್ತಾನ, ನನ್ನಿಂದ ಯಾರು, ನನ್ನ ಬಿಟ್ರೆ ಏನೈತಿ ಇಲ್ಲಿ, ಬೆಕ್ಕದ್ದಾಗಲೇ ನೋಡೇ ಬಿಡ್ತೀನಿ ಅಂತ ತಿಳ್ಕೊಂಡು ಸೌಂಡ್ ಮಾಡಿ ಒಳಗೆ ಹೋಗಿ ಕುಂತಾನಲ್ಲ. ಎಲ್ಲೈತಪ್ಪ ನಿನ್ನ ಸೌಂಡ್, ಈಗ ಒಳಗ್ ಕುಂತಿಯಲ್ಲೇ ಸೌಂಡ್ ಮಾಡಿ ಈಗ ಅಂದ್ರೆ ಏನ್ ಮಾಡ್ಬೇಕಲ್ಲಿ, ಸೌಂಡ್ನು ಇಲ್ಲ ಮತ್ತೊಂದಿಲ್ಲ, ಸುಮ್ಮನೆ ಕೂತಾನ ತಪಸ್ಸಿಗೆ. ಇಷ್ಟ ಜೀವನ ಐತಪ್ಪ, ಇಷ್ಟ ಅಸ್ಥಿರವಾಗಿರುವಂತದ್ದು. ಜೀವ ಹೋದ ಮೇಲೆ ನಿನಗೆ ಬೆಲೆ ಇಲ್ಲ ಅಂತಂದ್ರೆ ಮತ್ತೆ ಈ ಜೀವ ಇದ್ದಾಗ ಏನಾದ್ರೂ ಬೆಲೆ ಬರುವಂತ ಕೆಲಸ ಮಾಡ್ಬೇಕಲ್ಲ ಬೇಡ ಮನುಷ್ಯ. ಈ ಜೀವ ಇದ್ದಾಗ ಏನಾರು ಮಾಡ್ಬೇಕಲ್ಲ, ಜೀವಿದ್ದಾಗ ಏನ್ ಮಾಡ್ಬೇಕು, ಬಹುತೇಕ ನಿಮ್ಗೆ ಗೊತ್ತಿರ್ಲಿ, ಜೀವ ಹೋದ್ಮೇಲೆ ಮನುಷ್ಯನ ಅವ್ರ ಮುಂದುವರೆದು ಹೇಳ್ತಾರ, ಭಾರ್ಯ ಬಿಬ್ಬತಿ ತಸ್ಮಿನ್ ಕಾಯಿ. ಸ್ವತಃ ಹೆಂಡತಿ, ಭಾರ್ಯ ಅಂದ್ರೆ ಯಾರು, ಸ್ವತಃ ಹೆಂಡತಿ ಈ ದೇಹ ನೋಡಿ ಹೆದರ್ತಾಳಂತ. ಒಂದೇನಾಗ್ಬಿಟ್ಟೈತಿ, ಒಮ್ಮೆ ಪಾಪ ಮಹಾರಾಷ್ಟ್ರದಾಗಿರುವಂತ ಒಬ್ಬ ಮನುಷ್ಯಾಗ ಕರ್ನಾಟಕಕ್ಕೆ ಹೊರವಾಗ ಬಹಳ ದೂರ ಬೆಂಗಳೂರು ಕಡೆ ಏನಾಗೈತಿ, ನೌಕರಿ ಆಗೈತಿ. ನೌಕರಿಗೆ ಹೋಗ್ಬೇಕವ. ಅವಾಗ ಇವಾಗ ನಂಗೆ ಮೊಬೈಲ್ ಇರ್ಲಿಲ್ಲ. ಅವಾಗ ಇಲ್ಲಿಂದ ಹೋಗ್ಬೇಕಾದ್ರ ಅವ ಏನ್ ಮಾಡವ, ವಾರಕ್ಕೊಮ್ಮೆ ಬಂದು ಶನಿವಾರ ಐತಾರ ಮತ್ತು ಸೋಮವಾರ ಹೋಗ್ಬಿಡವ. ಅಲ್ಲಿ ಮಟ್ಟ ಏನು ಪತ್ರ ಇರ್ತಿದ್ದಿಲ್ಲ, ಮೊಬೈಲ್ ಫೋನ್ ಅಂತೂ ಮೊದಲ ಇರ್ತಿದ್ದಿಲ್ಲ. ನೋಡ್ರಿ, ಯಾವಾಗ ಹಿಂಗ ಬಂದು ಒಂದ್ 2 ದಿವಸ ಇದ್ದು ಮತ್ ಮರು ದಿವಸ ಸುಮಾರು ದಿವಸ ಡ್ಯೂಟಿಗೆ ಹೊಂಟಾನ.
ಅವರ ಕೇಳ್ರಿ ನಿಮ್ಗೆ ಹೇಳತ್ತೀನಿ. ಯಾವಾಗ ಹಿಂಗೆ ಡ್ಯೂಟಿಗೆ ಹೊಂಟಾನ, ಡ್ಯೂಟಿಗೆ ಹೋಗುವಂತ ಟೈಮ್ದೊಳಗೆ ಯಾರೋ ಬಸ್ನ್ಯಾಗ ಅವಂದು ಪರ್ಸ್ ಗಿರ್ಸ್ ಎಲ್ಲ ಕಳು ಮಾಡಿಬಿಟ್ರ. ಪರ್ಸ್ ಗಿರ್ಸ್ ಎಲ್ಲ ಕಳು ಮಾಡಿಬಿಟ್ಟಾರ. ಪರ್ಸ್ ಕಳು ಮಾಡ್ಯಾರಲ್ಲ, ಅವ್ನ ಸಮಸ್ಯೆ ಬಂದಿದ್ದು, ಪರ್ಸ್ ಹೋಗೈತೆ ಅಂತ ಸಮಸ್ಯೆ ಬಂದಿಲ್ಲ. ಅಲ್ಲಿ ಹೋಗ್ಬೇಕಾದ್ರು ಅವ್ನ ID ಕಾರ್ಡ್ ಇತ್ತಲ್ಲ, ID ಕಾರ್ಡ್ ಅದ್ರೊಳಗೆ ಇಟ್ಟಿದ್ದ, ಅದನ್ನು ತೊಗೊಂಡು ಹೋಗ್ಬಿಟ್ಟ. ನಾವು ಕಳ್ಳ ತೊಗೊಂಡು ಹೋಗಿದ್ದನ್ನು ನೋಡಿ ಏನಾದ್ರು ಮಾಡಿ ಮತ್ತೆ ಬಂದಿನಿ, ಇನ್ನೇನು ಹೋಗ್ಬೇಕು, ಆ ಕಡೆನೂ ಹೋಗಂಗಿಲ್ಲ ಈ ಕಡೆನೂ ಹೋಗಂಗಿಲ್ಲ, ಅರ್ಧ ದಾರಿ ಬಂದಿನಿ, ಹೋಗಿ ಏನಾರು ಮಾಡ್ಕೊಂಡು ಏನಾರು ಮಾಡಿ ಒಳಗೆ ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿ ಹೇಳ್ದ, ಇದ್ ಋತ ಅಂತ ಹೇಳಿದ, ನನಗೆ ಹಿಂಗಾಗೈತ್ರಿ, ಅದ್ರ ಸಂಬಂಧ ID ಕಳ್ದೈತಿ, ನಾ ಮತ್ತೆ ಅದನ್ನ ಇನ್ನೊಂದು ಮಾಡಿಸ್ಕೊಂತೀನಿ, ಅವಕಾಶ ಕೊಡ್ರಿ ಅಂದ. ಪ್ರಾಮಾಣಿಕ ಇದ್ದಿದ್ ನೋಡಿ ಒಳಗೆ ಬಿಟ್ರು ಅವ್ರು. ಇವತ್ತನ್ನು ಪಾಡಿ ತಾವ್ ಹೋಗ್ಯಾನ, ಅದನ್ನ ಮನಿ ಫೋನ್ ಹಚ್ಚಿ ಹೇಳ್ಬೇಕಲ್ಲ, ಫೋನ್ ಇಲ್ಲ. ಯಾವಾಗಾರ ಒಮ್ಮೆ ಕಾಯಿನ್ವಾಸ್ನಾಗ ಹಾಕಿ ಮಾತಾಡವ, ಮೊಬೈಲ್ ಇರ್ಲಿಲ್ಲ ಅವಾಗ. ಏನ್ ಹೇಳೋದು ಬಿಡು ಇಂಥವೆಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗ್ಯಾನ. ತಗೊಂಡು ಕಳ್ಳು ಭಾಳ ಪ್ರಾಮಾಣಿಕ ಇದ್ದವ. ನನಗ್ ಬೇಕಾಗಿದ್ದು ರೊಕ್ಕ. ಈ ID ಕಾರ್ಡ್ ತಗೊಂಡು ನಾ ಏನ್ ಮಾಡ್ಲಿ? ಅವ ವಿಚಾರ ಮಾಡಿದ, ಹೆಂಗಾರ ಮಾಡಿ ಅವ್ನ ಮನೆಗೆ ಮುಟ್ಟಿಸ್ಬೇಕಂತ ಅವ್ನ ವಿಚಾರ ಬಂತ. ಕಳ್ಳರೊಳಗೂ ಇಂಥ ಪ್ರಾಮಾಣಿಕರು ಇರ್ತಾರಂದ್ರ ಲೆಕ್ಕ ಹಾಕೊಡ್ರಿ ನೀವು. ಅವ್ನ ID ಕಾರ್ಡ್ ನೋಡಿದ, ಇಂತಲ್ಲಿ ಅಡ್ರೆಸ್ ಇತ್ತು, ಅವನು ಕೊಡಕ್ ಹೋದ್ರ ನಾನು ಹೊಡಿತಾನ. ಅವ ಇಲ್ಲಿ ಹೆಂಗಾರ ಮಾಡಿ ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಬಂದ, ಅಡ್ರೆಸ್ ಹಿಡ್ಕೊಂಡು ಬಂದ ಕೂಡ್ಲೇನ ಈ ಮನೆಗೆ ಬಂದ್ ಕುಂತ ಕೂಡ್ಲೇನ ಕದ ಹಿಂಗ್ ಬಡದ. ಯಾರು ಬಂದಾರಂತ ತೆಗೆದು ನೋಡ್ತಾರ, ಅಪರಿಚಿತ ವ್ಯಕ್ತಿ ಇದ್ದ. ಪಟ್ನ ಹಿಂಗ ID ಕಾರ್ಡ್ ಹಿಡ್ಕೊಂಡು ನಿಂತ ಹಿಂಗ. ನಾ ನಿಮ್ ಕುಂತವ್ರಿಗೆಲ್ಲ ಕೇಳ್ತೀನಿ, ನಿಮ್ಮ ಯಜಮಾನ್ರದ ID ಕಾರ್ಡ್ ಅವ್ನ್ ಗೊತ್ತಿಲ್ಲಾರ್ದಂಗ ಬ್ಯಾರೆದವ್ ತೊಗೊಂಬಂದ್ ಕೈಯಾಗ ಕೊಟ್ಟನಂದ್ರ ಮನುಷ್ಯಗೆ ಏನು ಸಂಶಯ ಚಲೋ ಆಕೈತಿ? ಏನಾಗೈತೋ ಏನ್ ಸದ್ಯ. ನಮ್ಮ ಯಜಮಾನ್ರ ID ಕಾರ್ಡ್ ಇವನ್ ಕೈಯಾಗ ಹೆಂಗ್ ಬಂತು ಅಂತ ತಿಳ್ಕೊಂಡು ಮನುಷ್ಯ ವಿಚಾರ ಮಾಡ್ತಾರಿಲ್ಲ. ಯಾಕೆ ನಮ್ಮ ಯಜಮಾನ್ರ ID ಕಾರ್ಡ್ ನಿನ್ ಕೈಯಾಗ ಹೆಂಗ್ ಬಂತು, ಅವ್ರದ್ದು ವೋಟರ್ ID ನಿನ್ ಕೈಗೆ ಹೆಂಗ್ ಬಂತು, ಅವ್ರ ಪರ್ಸ್ ನಿನ್ ಕೈಗೆ ಹೆಂಗ್ ಬಂತು, ಹಿಂಗ್ ಪ್ರಶ್ನೆ ಹಾಕಿದಾಗ ಮತ್ತವ ಬಂದವ ಪ್ರಾಮಾಣಿಕ ಇದ್ದ. ಆದ್ರ ಅವ ಇಲ್ಲ, ನಿಮ್ಮ ಯಜಮಾನ್ರು ಬಸ್ನ್ಯಾಗ ಹೊಂಟಿದ್ರು, ನಾನು ಅವ್ರ ಪಿಕ್ ಪ್ಯಾಕೆಟ್ ಮಾಡೀನಿ, ಅದಕ್ಕೆ ಅದನ್ನ ಕೊಡಾಕ್ ಬಂದಿನಿ ಅಂದ್ರೆ ಸುಮ್ಮನೆ ಬಿಟ್ರಿ ನೀವು? ಸುಮ್ಮನೆ ಬಿಡ್ತಿದ್ರೆ ಅವ ಮತ್ತೆ ಹೆಂಗಾರ ಮಾಡಿ ಮುಟ್ಟಿಸಿ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಒಂದ್ ಸುಳ್ಳು ಹೇಳಿದ್ ನೋಡ್ರಿ. ನಾವು ನಿಮ್ಮ ಯಜಮಾನ್ರು ಒಂದ ಗಾಡಿಯಾಗ ಹೊಂಟಿದ್ದೀವ್ರಿ, ಬಸ್ನ್ಯಾಗ ಮುಂದಾಗ ಕುಂತಿದ್ರು, ಎಷ್ಟೇ ಆಕ್ಸಿಡೆಂಟ್ ಆಗಿ ನಿಮ್ಮ ಯಜಮಾನ್ರು ಅಲ್ಲೇ ಹೋಗೇ ಬಿಟ್ಟಾರ ಅಂತ ಇಷ್ಟು ಸುದ್ದಿ ಕೊಟ್ಟಾವ. ಮತ್ತ ಅಲ್ಲೆಲ್ಲ ನೋಡಿದ್ರು ಫೋನ್ ಇಲ್ಲಾರ್ದಕ್ಕೆ ನಿಮ್ಗೆ ತಿಳಿಸೋದು ಬಹಳ ಕಷ್ಟ ಆಯ್ತು. ಹಿಂಗಾಗಿ ಎಷ್ಟೇ ಅವ್ರು ಏನದಾರಲ್ಲ ಅವರ ಮಣ್ಣು ಮಾಡಿಬಿಟ್ರು. ಅಟ್ಲೀಸ್ಟ್ ವಿಷಯನಾರ ತಿಳಿಸ್ಬೇಕಂತ ತಿಳ್ಕೊಂಡು ಅವ್ರ ಪಕ್ಕದ ನಾ ಕುಂತಿದ್ನಲ್ಲ, ಇವನ್ನೆಲ್ಲ ತಗೊಂಡ್ಬಂದು ನೀನು ಕೊಡಾಕ್ ಬಂದಿ ನೋಡ್ರಿ ಅಂತ ಅಂದ್ಕೊಡ್ಲೇನ ಆ ಹೆಣ್ಮಗಳು ಚಲೋ ಮಾಡಿದ್ ನೋಡ್ರಿ, ಹಂಗ ಬಾಯ್ ಬಡ್ಕೊಳಕತ್ಲು, ಇದ್ ಬಳಿ ಹೊಡ್ಕೊಳಕತ್ತು. ಹಂಗ ಏನ್ ಮಂದಿ ಕುಡುದ ಎಲ್ಲಾರು ಕುಡಿದ್ರ, ನಾ ಕುಡ್ ನೀ ಕುಡು ಅಂತೇಳಿ ಹೋಗ್ಯಾನ. ನಾವ ಅವರ ಸತ್ತಾನನ್ರಿ, ಬರೇ ಸತ್ತಾನಂತ ಸುದ್ದಿ ಕೇಳ್ಯಾರ ಇವ್ರು. ಸತ್ತಾನಂತ ಸುದ್ದಿ ಕೇಳ್ಯಾರ, ಎಲ್ಲಾರು ಕುಡಿದ್ರು. ಏನ್ ಮತ್ತೆ ಆಗೋದು ಆಗಿಬಿಟ್ಟೈತಿ, ಏನ್ ಮಾಡಾಕೈತಿ ಅಂತ ತಿಳ್ಕೊಂಡು ಎಲ್ಲಾರು ಬಂದು ಅಗದಿ ಚಂದ ಎಲ್ಲ ಹೆಣ್ಮಗಳು ಬಿಳಿ ಬಟ್ಟೆ ಉಡಿಸಿ ಒಂದ್ ಪೊಟ್ಟ ಹಾಕಿ ಮಾಲಿ ಹಾಕೇ ಬಿಟ್ರ. ಸತ್ತಾನ? ನಾವು ನಿಮ್ಗೆ ಕೇಳಕತ್ತೀನ, ಸತ್ತಾನ? ಸತ್ತಿಲ್ಲ. ಯಾವಾಗ ಹೋಗಿ ಮಾಲಿ ಹಾಕಿದ್ರು ಮತ್ತ ವಾರಕ್ಕೊಂದ್ ಬರವಲ್ ನೀವ. 3 ದಿವಸ ಆತು, ಸತ್ತಾರ ಮನ್ಯಾಗ 3 ದಿವಸ ದುಃಖ ಇರ್ತದ. ದಿವಸ ಸಾಯವ್ರ ಮನ್ಯಾಗ ಯಾರು ಆಡತಾರ? ಆಯ್ತು ಬಿಡಪ್ಪ, ಹೋದ ಮತ್ತೆ ಇನ್ ಮುಂದಿನ ಜೀವನ ಬದುಕ್ಬೇಕಲ್ಲ ಅಂತ ಚಂದ ಬದುಕೊಂತಾನ ಹೊಂಟಿದ್ರು ಅವ್ರು. ಹಂಗ ಮರ್ಕೊಂತ ಹೊಂಟಿದ್ರು. ಇವ ಏನು ಹೊಳ್ಳಿ ಯಾವಾಗ ಬರ್ಬೇಕಿವ? ಮತ್ತು ಶನಿವಾರ ಬರ್ಬೇಕಲ್ಲ. ಶನಿವಾರ ಬರ್ಬೇಕಾದ್ರೆ ಏನಾಗ್ಬಿಟ್ಟೈತಿ ಪರಿಸ್ಥಿತಿ, ಇವ ದಿವಸ ಸಾಯಂಕಾಲ 6 ಗಂಟೆಗೆ ಬರಾವ, ಅಲ್ಲಿ ಬಸ್ ಇರುದು. ಅವತ್ತು ಬಸ್ ತಪ್ಪಿ ರಾತ್ರಿ ಬರ್ಬೇಕಾದ್ರೆ ಲೇಟ್ ಆಗಿ ರಾತ್ರಿ 1 ಗಂಟೆಗೆ ಬಂದಾರ ಮನೆಗೆ. ರಾತ್ರಿ 1 ಗಂಟೆ ಆಗೈತಿ. ಇಷ್ಟು ಬಡದ ಇಟ್ಟು ರಾತ್ರಿಯಾಗ ಬಂದು ಗಂಡ್ಮಕ್ಳು ಇಲ್ಲದ ಮನೆಯಾಗ ಯಾರು ಬಡಿತಾರಂತ ತಿಳ್ಕೊಂಡು ಹಣಿಕೆ ಹಾಕಿ ನೋಡ್ತಾಳ. ಮುಂದೆ ಇವನ ನಿಂತಿದ್ದ ಕೂಡ್ಲೆ ಅವ್ನು ಹೆಣ್ತಿ ಅಂತಾಳ, ಯಪ್ಪ ಅತ್ತಿ ನೋಡ್ಬಾಯಿಲೆ ನಿನ್ನ ಮಗ ದೆವ್ವಾಗಿ ಬಂದಾನ ಅನ್ಲಕ್ಕಿ. ಸತ್ತಾನ? ನಾವ ಸತ್ತೇ ಇಲ್ಲ, ಬರೀ ಸತ್ತಾನಂತ ಹೆಸರು ಕೇಳ ಅಟ್ಟ. ಬರೀ ಸತ್ತಾನನ್ನ ಸುದ್ದಿ ಕೇಳಿದ್ದಕ್ಕೆ ಸ್ವತಃ ಗಂಡ ಮುಂದೆ ಬಂದಾನ. ಬಂದ್ರು ಸಹಿತ ದೆವ್ ಬಂದಾನ ಅಂತ ತಿಳ್ಕೊಂಡು ಅತ್ತಿ ಕರೆದ್ಲು. ಅವ್ರ ಅತ್ತಿ ಸುಮ್ನೆ ಇರ್ಬೇಕಲ್ಲ. ಅವ್ರವ್ವ, ಯಪ್ಪ ನೀ ಸೊಸಿ ಮೇಲೆ ಬಹಳ ಪ್ರೀತಿ ಇದೆ ನನಗೆ ಗೊತ್ತೈತಿ, ಹಿಂಗೆಲ್ಲ ರಾತ್ರಿ ದೆವ್ವಾಗಿ ಬಂದ್ರ ಅಕ್ಕಿ ತಡ್ಕೊಳಂಗಿಲ್ಲ, ಹೋಗ್ಬಿಡು ತಮ್ಮ ಅಂತ ಅಕ್ಕಿ ಅಂತಾಳ. ಅಲ್ಲಿ ಅಕ್ಕಿಗೆ ಗೊತ್ತಾಗಿದೆ, ಕದ ತೆಗಿರಂತವ ಅಂತಾನ. ಏನ್ ಮಾಡಿದ್ರು ಕದ ತೆಗಿಯಕ್ ತಯಾರ ಇಲ್ಲ ಅವ್ರ. ಕದ ತೆಗಿಯಕ್ ತಯಾರಿಲ್ಲ, ಏನೋ ಆಗಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅವ ಅಲ್ಲೇ ಮನಿ ಮುಂದೆ ಮಕ್ಕೊಂಡು ಸೊಳ್ಳಿ ಕಡಿಸ್ಕೊಂಡು ಮುಂಜಾನೆ 6 ಗಂಟೆಗೆ ಎದ್ದು ಮನೆ ಕದ ತೆಗಿಬೇಕು, ಕದ ತೆಗೆದು ಕಸ ಹೊಡಿಬೇಕಂತ ಹೊರಗೆ ಬರ್ತಾರ. ಅಂಗಳದಾಗ ಮುಕ್ಕೊಂಡ ನೀವು ಪುಣ್ಯಾತ್ಮ. ಅಂಗಳದಾಗ ಮಕ್ಕೊಂಡಿದ್ ನೋಡಿ ಚಿಟ್ಟನ ಚಿರಿದ್ಲಕ್ಕಿ. ನೋಡ್ಬರಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಂದು ನೋಡ್ತಾನೆ, ಏನಾಗೈತಿ ನಿಮ್ಗೆ ರಾತ್ರಿಯಿಂದ ಕದ ಬಡಿಯಾಕತ್ತಿ ತೆಗಿವಲ್ರಿ ಯಾಕಂತ ಹಾಂಗ ಅವಸರ ಮಾಡಿ ಒಳಗೆ ಬರ್ತಾನ. ಹೆಂಡತಿ ನೋಡ್ತಾನ, ಕುಂಕುಮನ ಹಾಕೊಂಡಾಳ, ಬಳಿನ ಹೊಡ್ಕೊಂಡಾಳ, ಬಿಳೆ ಬಟ್ಟೆ ಹಾಕೊಂಡು ದೊಡ್ಡ ಪುಟ್ಟ ಹಾಕಿ ಹಾರ ಹಾಕ್ಯಾರಿ. ಒಂದು ಯಾವ ಜೀವೋ ನೀ ವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತಿ ವಾಯವ್ ದೇಹ ಪಾಯೆ. ಬರೇ ದೇಹದಾಗಿರ್ತಕ್ಕಂಥ ಉಸಿರು ಹೋಗೈತೆ ಅನ್ನುವಂತ ಸುದ್ದಿ ಕೇಳಿದ್ರೆ ಭಾರ್ಯಾ ಬಿಬ್ಬತಿ ತಸ್ಮಿನ್ ಕಾಯೆ. ಯಾವ ಅಂಗಾಲಿನಿಂದ ಹಿಡ್ಕೊಂಡು ಮುಡಿವರೆಗೂ ಮುದ್ದಾಡಿರ್ತಕ್ಕಂಥ ನಿನ್ನ ಹೆಂಡತಿನ ನಿನ್ನ ದೇಹವನ್ನು ನೋಡಿ ಗಾಬರಿ ಹಾಕ್ಕಳಂತಂದ್ರ ಮತ್ತೆ ಈ ದೇಹದ ನಶ್ವರತೆ ಎಷ್ಟೈತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಈ ಶರೀರ ಅನ್ನುವಂಥದ್ದು ಹೋಗ್ತದರಿ, ಎಲ್ಲರಿಗೂ ಗೊತ್ತದ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ.
ಒಂದ್ ಗಿಡ ಹಚ್ಚಿರ ಅಂತ ತಿಳ್ಕೊಡ್ರಿ ನೀವು. ಆ ಗಿಡ ಹಲವಾರು ವರ್ಷ ನೆರಳು ಕೊಟ್ಟದ ನಿಮಗ. ಎಷ್ಟು ಮಂದಿ ಗೊತ್ತಿರ್ಲಿ, ನಿಜವಾದ ಭಾವೈಕ್ಯತೆಯನ್ನು ಸ್ಥಾಪನೆ ಮಾಡಿರುವಂತದ್ದು ಯಾವ್ದಂದ್ರ ಗಿಡನ. ಯಾವ್ದಾರ ಒಂದು ಗಿಡ ಗುಡಿ ಕಟ್ಟಿದ್ರಿ ಅಂದ್ರೆ ಅವ್ರ ಭಕ್ತರು ಅಷ್ಟ ಹೋಗ್ತಾರ. ರಾಮ ಮಂದಿರ ಕಟ್ಟಿದ್ರೆ ರಾಮನ ಭಕ್ತರು ಅಷ್ಟ ಬರ್ತಾರ. ಮೊಹಮ್ಮದ್ರ ಗುಡಿ ಕಟ್ಟಿದ್ರೆ ಮೊಹಮ್ಮದ್ರ ಭಕ್ತರು ಅಷ್ಟ ಹೋಗ್ತಾರ. ಮತ್ತೊಂದು ಕೃಷ್ಣನ ಗುಡಿ ಕಟ್ಟಿದ್ರೆ ಕೃಷ್ಣನ ಭಕ್ತರು ಅಷ್ಟ ಹೋಗ್ತಾರ. ಯಾವ್ದಾರ ಗುಡಿ ತಗೊಳ್ರಿ ನೀವು, ಅದಕ್ಕೆ ಸಂಬಂಧಪಟ್ಟ ಭಕ್ತರು ಅಷ್ಟ ಅಲ್ಲಿ ಹೋಗ್ತಾರ. ಆದ್ರ ಒಂದು ಗಿಡ ಹಚ್ಚಿ ನೋಡ್ರಿ, ಎಲ್ಲಾ ಧರ್ಮದವ್ರು ಆ ಗಿಡದ ಬಲಕ್ ಬಂದು ನಿಂದಿರ್ತಾರ. ಅಂದ್ರೆ ಕರೆ ಭಾವೈಕ್ಯತೆಯನ್ನು ಬಿತ್ತುವಂತದ್ದು ಗಿಡ ಅನ್ನುವಂಥದ್ದು ಅಂತೇಳಿ ಇಟ್ಕೊಳ್ಬೇಕು. ಕೆಲವು ಮಂದಿ ಏನ ಅಲ್ಲಿ ಹೋಗಂಗಿಲ್ಲ ಅನ್ನೋರು ಯಾರು ಒಂದ್ ನಿಮಿಷ ಹಿಂಗೇನು ಉಸಿರು ಒಳಗೆ ಹೇಳ್ಕೊಡ್ರಿ ನೋಡ್ರಿ. ಎಲ್ಲಾರು ಉಸಿರು ತೋರಿ ಈಗ. ಒಟ್ಟ ಹೊರಗೆ ಬಿಡ್ಬೇಡ್ರಿ ಅದನ್ನ ಯಾಕೆ ಬಿಡ್ತೀರಿ? ಮತ್ ತಗೊಂಡಿದ್ದೆಲ್ಲ ನಮ್ದ ಅನ್ನೋದಾಗಿತ್ತಂದ್ರೆ ಅದನ್ನ ಬಿಡುವ ಅಧಿಕಾರ ನಿಮ್ಗೇನೈತಿ? ಬಿಡ್ಬೇಡ್ರಿ ಅದನ್ನ. ಹಿಡ್ಕೊಂಡ್ ಕುಂದ್ರಿ ಒಂದ್ ನಿಮಿಷ ನೋಡೋಣ. ಒಟ್ಟಂದ್ರೆ ನಾವ್ ಯಾರು ನಮ್ದು ಇದ್ದಿದ್ದನ್ನ ಯಾವ್ದು ಬಿಟ್ಟು ಕೊಡಂಗಿಲ್ಲ ನೋಡ್ರಿ ಅಂತ ಅಂತಾರಲ್ಲ ಬಾಳ ಮಂದಿ. ಮತ್ ತಗೊಂಡಿ ಅಲ್ಲಿ ಉಸಿರು ತಗೊಂಡ್ ಒಳಗ್ ನಿಂದಾಗೈತಿ, ಅದನ್ನ ಯಾಕೆ ಹೊರಗೆ ಬಿಡ್ತೀಯಪ್ಪ? ಹೊರಗೆ ಬಿಟ್ರೆ ಮುಗ್ದ ಹೋಯ್ತು. ಅದನ್ನ ಏನಾದ್ರು ಹಿಡ್ಕೊಂಡು ಕುಂತ ಅಂದ್ರೆ ಹೊತ್ಕೊಂಡು ಹೋಗಕ್ ಬಂದು ಬರ್ತಾರ ಅಷ್ಟ. ಇದನ್ನ ತಿಳ್ಕೊಬೇಕಾಗತ್ತದ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ನಿನಗೆ ನೆರಳು ಕೊಟ್ಟದ, ಹಣ್ಣು ಕೊಟ್ಟದ, ಎಲ್ಲರಿಗೂ ನೀತಿಂದ ಪರೋಪಕಾರ ಮಾಡ್ಯಾರ. ಆದ್ರ ಅದು ಮುಂದೆ ಕಡಿತು ಅಂತಂದ್ರೆ ಮತ್ ನಿನ್ನ ಮನೆ ತೊಲೆಯಾಗಿ ಮತ್ 100 ವರ್ಷ ನಿನ್ನ ಕೊಟ್ಟಾಗ ಬದುಕ್ತದ. ಹಲವಾರು ವರ್ಷ ನೆಲವನಾಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಎಷ್ಟು ಚಂದ ಐತಿ ನೋಡ್ರಿ. ಎಷ್ಟೋ ವರ್ಷ ನೆಲ ಆಳ್ಯಾನ, ಹೆಣ ಆದ ಮೇಲೆ 3 ದಿವಸ ಉಳಿಯಂಗಿಲ್ಲ ಅಂತಂದ್ರೆ ನಶ್ವರವಾಗಿರತಕ್ಕಂತಹ ಶರೀರವನ್ನ ನೆಚ್ಕೊಂಡು ಭಗವಂತ ಒಂದು ಅವಕಾಶ ಕೊಟ್ಟಾನ, ನನಗೊಂದು ಅವಕಾಶ ಕೊಟ್ಟಾನ, ನಿಮಗೊಂದು ಅವಕಾಶ ಕೊಟ್ಟಾನ. ಇದು ಹೋಗುವುದಕ್ಕಿಂತ ಪೂರ್ವದೊಳಗ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಬಾಗಿ ಕೋಲು ಹಿಡಿಯದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ನೋಡ್ರಿ ಎಷ್ಟು ಚಂದ ಐತಿ. ಮುನ್ನ 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 ಅಗೋದರ್ ಪೈಲಾ ಕಾಯ್ ಕರಾಯ್ಸ. ಫಸ್ಟ್ ಏನ್ ಮಾಡ್ಬೇಕು? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಇವತ್ತೇನ್ ಬಾಳ ಚಂದ ನಾವು ಮಂದಿ ಕಾಣಕತ್ತೀವಿ ಅಂದ ಕೂಡ್ಲೇನ ಹಿಂಗ ಇರ್ತೈತೆ ಅಂತ ಮಾಡ್ರಿ. ನೀವು ಹಿಂಗ ಇರ್ತೈತೆ ಅಂತ ಮಾಡಕ್ ಹೋಗ್ಬೇಡ್ರಿ. ಏನ್ ಬಾಳ ಚಂದ ಇವತ್ತು ಮಕ ಕಾಣಕತ್ತದ, ಒಂದ್ ದಿವ್ಸ ಸುಕ್ ಗಟ್ಟುದ, ಅದು ಗೆರಿ ಬೀಳುದ. ಗೆರಿ ಬಿದ್ದ ಮೇಲೆ ಆ ಶರೀರ ಮುದುಡಿ ಹಾಕೊಂತ ಬರುದ. ಶರೀರತೆ ಇತಿ ಶರೀರ. ಇದು ದಿವಸ ಸೊರಗ್ತದ, ದಿವಸ ಕರಗ್ತದ. ನನಗ್ ಗೊತ್ತಿಲ್ಲ ಅಟ್ಟ. ನೀ ಅಡ್ಡಾಡಿದ್ರು ಕರಗ್ತದ, ನೀ ಅಡ್ಡಾಡ್ಲಿಲ್ಲ ಅಂದ್ರೂ ಕರಗ್ತದ. ಆಯುಷ್ಯ ಅನ್ನುವಂಥದ್ದು ತಿರ್ಕೊಂತ ಹೋಗುದ. ಅದು ಆಯುಷ್ಯವೆಂಬ ರಾಶಿ. ಇದು ಆಯುಷ್ಯ ಅನ್ನುವಂಥದ್ದು ಒಂದು ರಾಶಿ ಇದ್ದಂಗ. ಆಯುಷ್ಯವೆಂಬ ರಾಶಿಯನ್ನ ಕೊಳಗದಾಗಿ ಇಟ್ಕೊಂಡು ಭಗವಂತ ಕುಂತಾನ. ಅಳದು ಕೊಡ್ತಾನಂತ. ಒಂದು ಹಗಲು ಬರ್ತದ, ಒಂದು ರಾತ್ರಿ ಬರ್ತದ. ಹಗಲು ರಾತ್ರಿ ಅನ್ನುವಂತ ಆಯುಷ್ಯ ನಮ್ದು ಕಳ್ಕೊಂತ ಹೊಂಟದ. ತಲೆಯಾಗಿ ಇಟ್ಕೊಳ್ರಿ. ಆಯುಷ್ಯ ಅನ್ನುವಂಥದ್ದು ದಿವಸ ಹೋಗುದ. ಹೀಗಾಗಿ ನೆರೆ ಕನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ತಲೆಯಾಗಿನ ಕೂದಲು ಬಾಳ ಮಂದಿ ಬೆಳ್ಳಗಾದ ಕೂಡ್ಲೇನ ಕೆಲವು ಮಂದಿ ಚಿಂಚಲವಾಕೈತಿ. ನೋಡ್ಬೇಕು ಎಷ್ಟು ಮಂದಿ ಕೂದಲು ಸಂಬಂಧ ವಿಚಾರ ಮಾಡೋರು ಅದಾರ. ತಲೆಯಾಗಿಂದ ಒಂದು ಕೂದಲು ಬೆಳ್ಳಗಾಯ್ತಂದ್ರೆ ಹಳ್ಳ ಬೆಳ ಕರಡಿ ಮುಂದೆ ನಿಂತ್ಕೊಂಡು ನಂದೊಂದು ಬೆಳಗಾತು. ಅಲ್ಲೂ ತಲೆಯಾಗ ಸಿಕ್ಕಾಪಟ್ಟಿ ಸಾವಿರಾರು ಕೂದಲು ಕರಗದವಲ್ಲ, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಿಲ್ಲ. ಬರೀ ಬೆಳ್ಳಗಾಗಿದ್ದನ್ನು ವಿಚಾರ ಮಾಡ್ಕೊಂಡು ಹೋದ್ರೆ ಒಂದ್ ಹೇರ್ ಡ್ರೈ ತಗೊಂಡ್ ಕರೆದ್ ಹಚ್ಕೊಂಡು ಖರಾಪ್ ಹೊಡ್ಕೊಂಡು ಅಡ್ಡಾಡಕ್ ಹತ್ತಿದ್ರ, ಅವಾಗ ಖರಾಪ್ ಹೊಡ್ಕೊಂಡು ಅಡ್ಡಾಡಬೇಕಾದ್ರೆ ಕೂದಲಕ್ಕೆ ಹಚ್ಚಿದ್ರ ಬಣ್ಣ ಅಂತೈತಂತ. ಎಷ್ಟು ಚಂದ ನನ್ನ ಬಣ್ಣ ಹಚ್ಕೊಂಡು ಮಿಂಚ್ಕೊಂತ ಅಡ್ಡಾಡಕತ್ತಿ ಮಗನ ಅಡ್ಡಾಡು. ನನ್ನ ಬಣ್ಣ ಹೋಯ್ತಂದ್ರೆ ಜಗತ್ನಾಗ ನಿನ್ನ ಬಣ್ಣ ಏನ್ ಅನ್ನೋದು ಗೊತ್ತಾಕೈತಿ ಮಂದಿಗೆ ಅಂತ ಹೇಳ್ತೈತ ಅದು ಬಣ್ಣ. ನೋಡ್ರಿ ಹಿಂದ್ ಕುಂತವ್ರು ಯಾರು ಚಪ್ಪಾಳಿ ಹೊಡಿಲ್ಲ. ಯಾಕಂದ್ರೆ ನೀವೆಲ್ಲ ಹೇರ್ ಡ್ರೈ ತಂದವ್ರ. ಈ ಹುಡುಗರು ಚಪ್ಪಾಳಿ ಹೊಡ್ಯಾಕತ್ತಾವ. ಬರೀ ಅಲ್ಲಿ ಕುಂತ ಹುಡುಗರು ಹೊಡ್ಯಾಕತ್ತಾವ, ಇಲ್ಲಿ ಕುಂತ ಹುಡುಗರು ಹೊಡ್ಯಾಕತ್ತಾವ. ಅವಕ್ಕೆ ಯಾಕಂದ್ರೆ ಇನ್ನೂ ಬೆಳಗಾಗಿಲ್ಲ ಅವು. ವಿಚಾರ ಮಾಡ್ಕೊಡ್ರಿ. ಕೂದಲು ಮೇಲೆ ಎಷ್ಟು ವ್ಯಾಮೋಹ ಐತಿ ಮನುಷ್ಯಾಗ ಅಂತಂದ್ರ, ತಲೆಯಾಗಿನ ಕೂದಲು ಬೆಳ್ಳಗ ಆಗಾಕತ್ತಾವ ಅಂದ್ರ ಇಲ್ಲಿ ಕುಂತವ್ರೆಲ್ಲಾ ತಾಯಂದ್ರು ತಿಳ್ಕೊಬೇಕು, ನೀವು ತಿಳ್ಕೊಬೇಕು. ಏನ್ ತಿಳ್ಕೊಬೇಕು? ತಲೆಯಾಗಿನ ಕೂದಲು ಬೆಳಗ ಆಗಾಕತ್ತಾವ ಅಂದ್ರ ತಿಳ್ಕೊಳ್ಳುವಂತ ರೀತಿ ಹೆಂಗಿರ್ಬೇಕು ಅಂತಂದ್ರ, ಈಗ ಊಟಕ್ಕೆ ಕುಂತಿಯಪ್ಪ ನೀನ್. ಊಟಕ್ಕೆ ಮೊದಲು ರೊಟ್ಟಿ ಕೊಟ್ಟಾರ, ಚಪಾತಿ ಕೊಟ್ಟಾರ, ಆಮೇಲೆ ಸ್ವೀಟ್ ಕೊಟ್ಟಾರ. ಕೊನೆ ಕೊಡುದೇನು? ಪಟ್ನ ಹೇಳ್ಬೇಕು ನನಗ. ಲಾಸ್ಟ್ನೇ ಕೊಡುದೇನು ಊಟನ? ಅನ್ನ ಕೊಡ್ತಾರಿಲ್ರಿ. ಅನ್ನ ಹೆಂಗಿರ್ತದ? ವೈಟ್ ಬೆಳಗಿರ್ತೈತಿಲ್ಲ. ವಿಚಾರ ಮಾಡ್ಕೊಳ್ರಿ. ನೆತ್ಯಾಗ ಕೂದಲು ಬೆಳಗಾಗ್ಯಾವ ಅಂದ್ರೆ ಏನ್ ತಿಳ್ಕೊಬೇಕಂದ್ರ, ಊಟಕ್ಕೂ ಕುಂತಾಗ ಎಲ್ಲಾ ಮುಗಿದ ಮೇಲೆ ಕೊನೆಯಾಗ ನೀಡುದೇನು? ಅನ್ನ. ತಟ್ಟಿ ಒಳಗ ಅನ್ನ ಬಂದೈತಂದ್ರ ಊಟ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಬೇಕು. ತಟ್ಟಿ ಒಳಗ ಅನ್ನ ಬಂದೈತಂದ್ರ ಊಟ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಬೇಕು. ನೆತ್ಯಾಗ ಬಿಳಿ ಕೂದಲು ಬರಾಕತ್ತಾವ ಅಂದ್ರೆ ಜೀವನ ಮುಗ್ಯಾಕ್ ಬಂದೈತೆ ಅಂತ ತಿಳ್ಕೊಬೇಕು. ಹಂಗ ತಿಳ್ಕೊಂಡ್ರ ಅಷ್ಟ ಜೀವನ. ಮತ್ತ ಏನ್ ಬೇಕಾದಾಗ್ಲ ನಾನು ಹಾಕೊಂಡು ಬರ್ತೀನಿ ಕರೆದಂತಂದ್ರ ಏನ್ ಹಾಕೊಂಡ್ರು ಬಿಡಂಗಿಲ್ಲ. ಹಲ್ಲು ಹೋದ್ವಂತಂದ್ರೆ ತಿಳ್ಕೊಬೇಕು ನೀವು. ಒಂದೇ ಎಚ್ಚರಿಕೆ ಕೊಡಾಕತ್ತಾನ ಭಗವಂತ.
ಹಲ್ಲು ತೆಗದಾನಂತಂದ್ರೆ ಇನ್ನೇನು ಬಾಳ ದಿವಸ ಇಲ್ಲ ಅಂದಂತ ತಿಳ್ಕೊಬೇಕು. ತಲೆಯಾಗಿನ ಕೂದಲು ಬೆಳಗಾಗತ್ತಾವ ಅಂದ್ರೆ 2ನೇ ಎಚ್ಚರಿಕೆ ಕೊಟ್ಟಾನಂತ ತಿಳ್ಕೊಬೇಕು. ಕಣ್ಣು ಮಂಜು ಮಂಜು ಕಾಣಕತ್ತಾವ ಅಂದ್ರೆ 3ನೇ ಎಚ್ಚರಿಕೆ ಕೊಟ್ಟಾನಂತಾನೆ ತಿಳ್ಕೊಬೇಕು. ಇವು 3 ಬಂದಾಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಪಟ್ನ ತಗೊಂಡ್ ಟಿಕೆಟ್ ತಗೊಂಡ್ ಹೋಗೇ ಬಿಡ್ತಾನ ನಾವು. 2 ಮಾತಾ ಇಲ್ಲ ಅದಕ್ಕೆ. ಇವೆಲ್ಲ ಆಗೋದಕ್ಕಿಂತ ಮುಂಚೆ ಸಾವು ಬರ್ತೈತೆ ಅನ್ನುವಂಥದ್ದು ಎಷ್ಟು ಮುಖ್ಯ ಐತಲ್ಲ. ಸಾವುಕ್ಕಿಂತ ಮುಂಚೆಕ್ಕೆ ಮನುಷ್ಯನ್ ಅಂತ ಯಾಕೆ ಈ ಸಾಯುವಂತ ಮನುಷ್ಯ ಒದ್ದಾಡಕತ್ತೀಯಪ್ಪ. ಒಬ್ರು ಎಷ್ಟು ಚಂದ ಹಾಡ್ತಾರ, ಯಾಕೆ ಸಾಯುವ ಮನಕ್ಕೆ ಇಲ್ಲ ಸಲ್ಲದ ಬಯಕೆ, ಹೋಗಿ ಬರುವೆನು ಎಂದು ಹೇಳುವ ಹಾಗಿಲ್ಲ, ಮತ್ತೆ ಬರುವೆನೆಂದು ಹೇಳುವ ಹಾಗಿಲ್ಲ. ಯಾಕೆ ಸಾಯುವಂತ ಮನುಷ್ಯಗೆ ಒದ್ದಾಡಕತ್ತಿದಿ? ಇದು ಸುಮ್ಮನೆ ಗೊಂದಲ ಮಾಡ್ಕೊಂಡು ಕುಂತಿ. ಇಲ್ಲಿ ಹೋಗವನ ಅದಿ ಅಂತಂದ್ರೆ ಇಲ್ಲಿ ಇದ್ದಂಗಿರ್ಬೇಕು, ಇಲ್ಲಿ ಇರ್ಲಾರ್ದಂಗಿರ್ಬೇಕು, ಇಲ್ಲಿ ಇದ್ದಂಗಿರ್ಬೇಕು, ಇಲ್ಲಿ ಇರ್ಲಾರ್ದಂಗಿರ್ಬೇಕು. ಒಂದು ದಿವಸ ಗದಿಗೆ ಕುಂತಿರ್ತಕ್ಕಂಥ ಗುರುಬಸಪ್ಪ, ಶಿವಲಿಂಗಪ್ಪ, ಮುರುಗಪ್ಪ ನಮ್ಮನ್ನ ಕರೀತಾರ, ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು. ಎದ್ದು ಹೋಗೋ ಮುಂದೆ ಹಂಗ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗ್ಬೇಕು. ಅದು ನಮ್ಮ ಬದುಕಾಗ್ಬೇಕನ್ನುವಂಥದ್ದನ್ನ ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ.